ಇವತ್ತು ಕೂಡ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮುಂದುವರಿತಾ ಇದೆ. ನಿನ್ನೆ ಮಧ್ಯರಾತ್ರಿ ತನಕನೂ ಕೂಡ ಈ ಪ್ರತಿಭಟನೆ ಆಯಿತು. CJP ಪ್ರತಿಭಟನೆ. ಇವತ್ತು ಬೆಳಗ್ಗೆಯಿಂದ ಮತ್ತೆ ಪ್ರತಿಭಟನಾಕಾರರು ಜಮಾವಣೆ ಆಗ್ತಾ ಇದ್ದಾರೆ. ಇವ್ರ ಬೇಡಿಕೆ ಒಂದೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಇನ್ನು ಸಂಸತ್ ಚಲೋ ಮಾಡಿದವರು ಯಾರ್ಯಾರು ಅವ್ರ ವಿರುದ್ಧ FIR ದಾಖಲಾಗಿದೆ. ಕನೋಟ್ ಪ್ಲೇಸ್, ಪಾರ್ಲಿಮೆಂಟ್ ಸ್ಟ್ರೀಟ್ ಠಾಣೆಯಲ್ಲಿ FIR ದಾಖಲಾಗಿದೆ. Hotel Management with AI. Join IIHM, International Institute of Hotel Management. ನಿನ್ನೆ ಪ್ರತಿಭಟನೆ, ಗಲಾಟೆ, ಸರ್ಕಾರಿ ಆಸ್ತಿ ಪಾಸ್ತಿಯನ್ನು ಹಾನಿಗೊಳಿಸಿರುವಂಥ ಆರೋಪ, ಈ ರೀತಿ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಪೊಲೀಸರು FIR ಹಾಕಿದ್ದಾರೆ. BNSನ ಹಲವು ಸೆಕ್ಷನ್ಗಳು ಬರ್ತವೆ. ಅಂದರೆ ಸರ್ಕಾರಿ ಆಸ್ತಿ ಪಾಸ್ತಿಗೆ ಹಾನಿ ಉಂಟು ಮಾಡಿರೋದು, ದಂಗೆ ಗದ್ದಲ ಗಲಾಟೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಎಸಗಿರೋದು, ಪೊಲೀಸರ ಮೇಲೆ ದಾಳಿ ಮಾಡಿರೋದು, ಈ ರೀತಿ ಹಲವು ಆರೋಪಗಳು. ಇನ್ನು ಅಭಿಜಿತ್ ದೀಪ್ಗೆ ಹೇಳಿರೋದು, ನಾನು ಇಲ್ಲೇನೇ ಪ್ರತಿಭಟನೆಯನ್ನು ಮುಂದುವರಿಸ್ತೀನಿ. ಜಂತರ್ ಮಂತರ್ನಲ್ಲಿ ಅಭಿಜಿತ್ ದೀಪ್ಗೆ ಕೊಟ್ಟಿರುವಂಥ ಹೇಳಿಕೆ ಇದು. ಆದರೆ ನಿನ್ನೆ ನಡೆದಂಥ ಘಟನೆ ಇದೆಯಲ್ಲ, ಅದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತ ಕೂಡ ದೀಪ್ಗೆ ಹೇಳಿದ್ದಾರೆ. मैं रहूंगा, मैं यहाँ लड़ूंगा, लेकिन मैं कल जो हुआ उसके लिए मैं आप सभी लोगों से माफी चाहता हूँ. नहीं, मैं रहूंगा, मैं यहाँ लड़ूंगा, लेकिन मैं कल जो हुआ उसके लिए मैं आप सभी लोगों से माफी चाहता हूँ. Country has a majority of young people. Prime Minister Modi is the most anti-youth Prime Minister India has ever had. The boys and girls who are walking the streets of Delhi are not criminals. They are demanding their rights. There's absolutely nothing wrong in what they're doing, and it's disgusting what the government is doing and what the police is doing. This is absolutely no way to behave. Tear gassing students, lathi charging students is not democratic. It's not India's way, and it is not the way this should be done. This country has a majority. ಸೊ ಇವತ್ತು ನೀಟ್ ಅಕ್ರಮದ ಗದ್ದಲ ಸಂಸತ್ತಲ್ಲಿ ಆಗುವಂಥದ್ದು ಗ್ಯಾರಂಟಿ. ಉಭಯ ಸದನಗಳಲ್ಲಿ ಸಮರ ಸಾರಿದ್ದಾರೆ ಈಗಾಗಲೇ ವಿಪಕ್ಷಗಳು. ನಿನ್ನೆ ಲಾಠಿ ಚಾರ್ಜ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿಯುವಂಥದ್ದು ನಿಶ್ಚಿತ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ, ಒಂದು ಸಂಗತಿ ಸತ್ಯ ಏನು ಅಂದರೆ, ಜನರ ಬೆಂಬಲ ಸಿಗುತ್ತೆ, ಜನರು ಜಯಕಾರ ಹಾಕ್ತಾರೆ, ಜನ ಪದೇ ಪದೇ ಗೆಲ್ಸ್ ಕಳಿಸ್ತಾರೆ. ಆದರೆ ತಪ್ಪುಗಳಾದಂಥ ಸಂದರ್ಭದಲ್ಲಿ ಆ ತಪ್ಪುಗಳ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಅಂತಂತಂದರೆ ಜನ ಖಂಡಿತವಾಗಲೂ ಕ್ಷಮಿಸಲ್ಲ. ಜೊತೆಗೇನು ಅಂದರೆ, ಈ ಸಣ್ಣ ಪುಟ್ಟ ಈ ಪ್ರತಿಭಟನೆಗಳು ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗೆ ನಾಂದಿ ಹಾಡಿಬಿಡ್ತವೆ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಾವು ನೋಡಿದ್ದೀವಿ. ಯಾವಾಗ ಧರ್ಮೇಂದ್ರ ಪ್ರಧಾನ್ ಇಲಾಖೆಯಲ್ಲಿ ತಪ್ಪುಗಳಾದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಕೈಗೊಂಡಿದ್ದರೆ ಬಹುಶಃ ಇಂಥ ಸ್ಥಿತಿ ಬರ್ತಿರಲಿಲ್ಲ. ವಾಂಗ್ಚುಕ್ ಉಪವಾಸ ಕೂತ್ಕೊತಿರಲಿಲ್ಲ, ಅವ್ರನ್ನ ಆಸ್ಪತ್ರೆ ಸೇರಿಸುವಂಥ ಸ್ಥಿತಿ ಬರ್ತಿರಲಿಲ್ಲ. ಈಗ ನೋಡಿ, ದೀಪ್ಗೆ ಪ್ರತಿಭಟನೆ ಮಾಡೋದು, ಆ ಪ್ರತಿಭಟನೆ ಮುಂದುವರಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರಲಿಲ್ಲ. ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. ಏನಂತೀರಿ? ಹೌದು ರಂಗನಾಥ್, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂಥದ್ದು ಮೊದಲ ಪ್ರಕರಣ ಅಲ್ಲ. ಏನೋ ಮೊದಲ ಪ್ರಕರಣದಲ್ಲಿ ಈ ರೀತಿ ಆದಂತಹ ರಾಜೀನಾಮೆಯನ್ನು ಕೊಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಚರ್ಚೆ ಆಗ್ತಾ ಇತ್ತು. ಆದರೆ ಪ್ರತಿ ಬಾರಿ ನೀಟ್ ಪರೀಕ್ಷೆ ಆದಂಥ ಸಂದರ್ಭದಲ್ಲೂ ಕೂಡ ಈ ಥರದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದನ್ನು ಗಮನಿಸ್ತಾ ಇದ್ದೀವಿ. ಮತ್ತು ಇಡೀ ದೇಶದ ವಿದ್ಯಾರ್ಥಿಗಳು ಅದನ್ನು ಸಫರ್ ಪಟ್ಟಿದ್ದಾರೆ. ಕಳೆದ ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂಥ ಸಂದರ್ಭದಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಕೂಗು ಎದ್ದಿತ್ತು. ಆದರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಕ್ಕೂ ಮುಂದಾಗಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದುಕೊಳ್ಳುವಲ್ಲೂ ಕೂಡ ಯಾವುದೇ ರೀತಿಯಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಮತ್ತು ವಿದ್ಯಾರ್ಥಿಗಳ ಹೋರಾಟವನ್ನು ಕಡೆಗಣಿಸಲಾಯಿತು. ಏನು ಜಂತರ್ ಮಂತರ್ನಲ್ಲಿ ನಿರಂತರವಾಗಿ 1 ತಿಂಗಳಿಂದ ಕೂತಿದ್ದಂತಹ ವಿದ್ಯಾರ್ಥಿಗಳನ್ನು ಹೋರಾಟವನ್ನು ಕಡೆಗಣಿಸಲಾಯಿತು. ಮತ್ತು ಯಾವುದೇ ಕೇಂದ್ರದ ಪ್ರತಿನಿಧಿಗಳಲ್ಲಿ ಹೋಗಿ ವಿದ್ಯಾರ್ಥಿಗಳನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ನಿಮ್ಮ ಬೇಡಿಕೆಗಳು ಏನು ಅನ್ನುವಂಥ ಕೇಳೋ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ನಿನ್ನೆ ಮುಂಗಾರು ಅಧಿವೇಶನ ಆರಂಭ ಆಯಿತು. ಮುಂಗಾರು ಅಧಿವೇಶನ
ಆರಂಭ ಆದಂಥ ಸಂದರ್ಭದಲ್ಲಿ ಅವತ್ತೇ ಘೋಷಣೆನ ಮಾಡಿದ್ರು ಸಂಸತ್ ಜಲವನ್ನು ನಾವು ಮಾಡ್ತೇವೆ ಅನ್ನುವಂಥದ್ದನ್ನು. ಇದು ಎಲ್ಲೆಲ್ಲಿಂದ ವಿದ್ಯಾರ್ಥಿಗಳು ಬಂದರು ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರದ ದೆಹಲಿ ಪೊಲೀಸರು ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದೆಹಲಿಯ ಜಂತರ್ ಮಂತರ್ ಸುತ್ತ ಸೇರ್ತಾರೆ, ಪಾರ್ಲಿಮೆಂಟ್ ಸುತ್ತಮುತ್ತ ಸೇರ್ತಾರೆ. ಮತ್ತು ಯಾವ್ಯಾವ ಮೆಟ್ರೋ ಸ್ಟೇಷನ್ ಪಾರ್ಲಿಮೆಂಟ್ಗೆ ಹತ್ತಿರ ಇದೆ ಆ ಮೆಟ್ರೋ ಸ್ಟೇಷನ್ಗಳಿಂದ ಎಲ್ಲ ಜನ ಯುವಕರು ಪಾರ್ಲಿಮೆಂಟನ್ನು ಸುತ್ತುವರಿತಾರೆ. ಇದು ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಗಾಬರಿಯನ್ನು ಹುಟ್ಟಿಸುವಂತಹ ಒಂದು ಸನ್ನಿವೇಶ ನಿನ್ನೆ ದೆಹಲಿಯಲ್ಲಿ ಕ್ರಿಯೇಟ್ ಆಗಿತ್ತು. ಹಾಗಾಗಿ JP ನಡ್ಡಾ ಅವರು ಈ ವಿದ್ಯಾರ್ಥಿ ಮುಖಂಡರನ್ನ ಕರೆದು ಮಾತುಕತೆಯನ್ನ ಮಾಡಿದ್ದಾರೆ. ಆದರೂ ಕೂಡ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಅಂತ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಮತ್ತೆ ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಿನ್ನೆ ಏನೊಂದು ಅಚಾತುರ್ಯ ಆಯಿತು, ಅಂದರೆ ಸಂಘರ್ಷ ಶುರು ಆಯಿತು, ಪೊಲೀಸರು ಹಾಗೂ ಯುವಕರ ನಡುವೆ ಒಂದು ಸಂಘರ್ಷ ಆಯಿತು. ಇದಕ್ಕೆ ಈ ಪ್ರತಿಭಟನೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಅಭಿಜಿತ್ ದೀಪ್ಗೆ ಅವರು ಏನು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಮತ್ತೆ ನಿರಂತರವಾದಂತಹ ಪ್ರೊಟೆಸ್ಟ್ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಈಗ ನಿನ್ನೆ ಆಗಿರತಕ್ಕಂಥ ಅನಾಹುತಗಳನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ದೆಹಲಿ ಪೊಲೀಸರು ಆ ಸುತ್ತಮುತ್ತ ಇರತಕ್ಕಂಥ 5 ರಾಜ್ಯಗಳ ಪೊಲೀಸರಿಗೆ ಪತ್ರವನ್ನ ಬರೆದಿದ್ದಾರೆ. ನಿಮ್ಮ ರಾಜ್ಯಗಳಲ್ಲಿ ಗಡಿಗಳಲ್ಲಿ ವಿದ್ಯಾರ್ಥಿಗಳು ಈ ಕಡೆ ಬರದೇ ಇರೋ ತರ, ದೆಹಲಿಗೆ ಬರದೇ ಇರೋ ತರ ನೋಡ್ಕೊಳ್ಳಿ. ಅಲ್ಲೇ ಅವರುಗಳನ್ನ ಗಾಡಿಗಳಲ್ಲಿ ಬರ್ತಾ ಇರ್ಬೋದು, ಟ್ರೈನ್ಗಳಲ್ಲಿ ಬರ್ತಾ ಇರೋರನ್ನ ನೀವು ಅಲ್ಲೇ ಗುರುತಿಸಬೇಕು, ಅಲ್ಲೇ ತಡೆ ಹಿಡಿಬೇಕು ಅನ್ನುವಂಥದ್ದನ್ನ ಪತ್ರವನ್ನ ಬರೆದಿರುವಂತಹದ್ದು. ಮತ್ತೆ ದೆಹಲಿಗೆ ಹೆಚ್ಚು ಜನರು ಸೇರಬಾರದು, ಇದು ಹೆಚ್ಚು ಜನ ಸೇರಿದ್ರೆ ಮತ್ತೊಂದು ಅನಾಹುತಕ್ಕೆ ಕಾರಣ ಆಗ್ಬೋದು ಅನ್ನುವಂಥ ಮುನ್ನೆಚ್ಚರಿಕೆಗಳನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ಇವತ್ತು ಸಂಸತ್ ಅಧಿವೇಶನದ 2ನೇ ದಿವಸ ಕೂಡ ನಡೀತಾ ಇರುವಂತದ್ದು. ಇವತ್ತು ಸಹಜವಾಗಿ ಇವತ್ತು ಕೂಡ ಅಧಿವೇಶನದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ವಿಷಯ ಚರ್ಚೆಗೆ ಬರುತ್ತೆ. ವಿರೋಧ ಪಕ್ಷಗಳು ಎತ್ತುವಂತಹ ಪ್ರಶ್ನೆಗಳಿಗೆ ಆಡಳಿತ ಪಕ್ಷದ ನಾಯಕರು ಯಾವ ರೀತಿಯಾದಂತಹ ಸಮಜಾಯಿಷಿಯನ್ನ ಕೊಡ್ತಾರೆ, ಇವತ್ತೇನಾದ್ರೂ ನಿರ್ಧಾರವನ್ನ ಮಾಡ್ತಾರಾ, ಒಂದು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗುತ್ತಾ, ಬಹಳಷ್ಟು ಕುತೂಹಲ ಕೆರಳಿಸಿರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.